ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಬಳೆ ಶಾಸ್ತ್ರದಿಂದ ಕಂಟಿನ್ಯೂ ಆಗಿ ಬಳೆ ಶಾಸ್ತ್ರ, ಸಂಗೀತ ಹಾಗೆ ಅರಿಶಿಣ ಶಾಸ್ತ್ರ ಇವೆಲ್ಲ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಎಲ್ಲ ವಿಡಿಯೋಸ್ಗಳು ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇವೆ ಅಂತ ಅಂದ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೂ ನೋಡಿಲ್ಲ ಹಿಂದಿನ ವಿಡಿಯೋ ಅಂತಂದ್ರೆ ನೋಡ್ಕೊಂಡು ಬನ್ನಿ. ಇವಾಗ ಎನ್ವರ್ಸರಿ ಡೇ 25 ವರ್ಷದ ಎನ್ವರ್ಸರಿ ಇವತ್ತಿನ ದಿನ. ಇವಾಗ ಮಧ್ಯಾಹ್ನ ಅಂತಂದ್ರೆ ಒಂದು 1 ಗಂಟೆ ಆಗಿರಬಹುದು ಅಂದ್ಕೊಳ್ತೀನಿ. ನನಗೆ ಟೈಮ್ ಅಷ್ಟೊಂದು ನೆನಪಿಲ್ಲ. ಸಂಜೆ ಕಾರ್ಯಕ್ರಮ ಇದೆ, ಫಂಕ್ಷನ್ ಹಾಲ್ಗೆ ಹೋಗ್ಬೇಕು. ಹಾಗಾಗಿ ಇವಾಗ ಉಡಿ ಅಕ್ಕಿ ಹಾಕೋದಾಗ್ಲಿ ಅಥವಾ ತವ್ರ ಮನೆಯ ಸೀರೆ ಮಾಡೋದಾಗ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ಮನೆಯಲ್ಲಿಯೇ ನಾವು ಮುಗಿಸ್ಕೊಂಡು ಹೋದ್ರೆ ಅಲ್ಲಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ಲಿ ಅಥವಾ ದೊಡ್ಡ ಕಾರ್ಯಕ್ರಮನೇ ಮಾಡ್ಲಿ, ತವ್ರ ಮನೆಯವರು ಎಷ್ಟೇ ಬಡವರಾಗ್ಲಿ ಅಥವಾ ಎಷ್ಟೇ ಶ್ರೀಮಂತರಾಗಿರ್ಲಿ, ಅವರು ತಂದಿರುವಂತಹ ಹೊದಿಕೆ ಅಂತಂದ್ರೆ ಗಂಡ ಹೆಂಡತಿಗೆ ಬಟ್ಟೆಯನ್ನ ತಂದ್ರೆ ಹೊದಿಕೆ ಅಂತ ಹೇಳ್ತಾರೆ. ಒಂದು ಸೀರೆಯನ್ನ ಮಾತ್ರ ತಂದ್ರೆ ಸೀರೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ರಿಗೂ ಕೂಡ ಅವರ ಮನೆಯವರೆಲ್ರಿಗೂ ಕೂಡ ಬಟ್ಟೆಯನ್ನ ತಂದಿದ್ರು ತವ್ರ ಮನೆಯಿಂದ. ಆ ಬಟ್ಟೆಯನ್ನ ಮೊದಲು ಮಾಡ್ಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರ್ಲಿ ದೊಡ್ಡ ಕಾರ್ಯಕ್ರಮ ಇರ್ಲಿ, ಮೊದಲು ತವ್ರ ಮನೆಯ ಬಟ್ಟೆಯನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮೊದಲು ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಬಟ್ಟೆಯನ್ನ ಮಾಡ್ತಾ ಇದ್ದಾರೆ, ನೋಡ್ತಿರ್ಬಹುದು. ಈ ಉಡಿ ಅಕ್ಕಿ ಯಾಕೆ ಇಷ್ಟೊಂದು ಹಾಕ್ತಾ ಇದ್ದಾರೆ ಅಂತಂದ್ರೆ, ಆಂಧ್ರದಲ್ಲಿ ಈ ಪದ್ಧತಿ ಇದೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದ್ರೆ ನಮ್ಮ ಅಕ್ಕನ ಮಗಳು, ನಮ್ಮ ಹಿರಿಯ ಅಕ್ಕನ ಮಗಳು ಪಲ್ಲವಿ ಅಂತ, ಅವಳು ಆಂಧ್ರದಲ್ಲಿ ಇರೋದ್ರಿಂದ ಅವರು ಉಡಿ ಅಕ್ಕಿಯನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತವ್ರ ಮನೆಯ ಬಟ್ಟೆಯನ್ನ ಮಾಡಿದ ನಂತರ ಅವಳು ಉಡಕ್ಕಿಯನ್ನ ಹಾಕ್ತಾಳೆ. ಇವೆಲ್ಲವುಗಳನ್ನ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಫಂಕ್ಷನ್ ಹಾಲ್ ಅಲ್ಲಿ ಗೆಸ್ಟ್ ಗಳಿಗೆ ಅಷ್ಟೊಂದು ಕಾಯಿಸೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಮಾಡ್ಕೋತಾ ಇದ್ದೀವಿ. ಸಂಜೆ ಕಾರ್ಯಕ್ರಮ ಇರೋದ್ರಿಂದ ಹಾಗೆ ತುಂಬಾ ಜನ ಬರೋದ್ರಿಂದ ತುಂಬಾ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅವರು ಭೇಟಿ ಆಗ್ಬೇಕು ಅಂತ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ. ಹಾಗಾಗಿ ಇವೆಲ್ಲವುಗಳನ್ನ ಮಾಡ್ತಾ ಇದ್ರೆ ಭೇಟಿ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗೆ ಸೀರೆ ಮಾಡಿದ್ಮೇಲೆ ಮತ್ತೆ ಅವ್ರು ಉಟ್ಕೊಂಡು ಬರ್ಬೇಕು, ಇದೆಲ್ಲಕ್ಕೆ ಟೈಮ್ ಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಮೊದಲೇ ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಬರೋದ್ರಿಂದ ಸಮಯ ಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಸೀರೆಗಳನ್ನ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಿರಿಯರು ಮಾಡಿದಂತಹ ಪದ್ಧತಿ, ಅವರು ತುಂಬಾನೇ ಯೋಚನೆ ಮಾಡಿ ಮಾಡಿದ್ದಾರೆ. ಆದ್ರೆ ಕೆಲವೊಬ್ರು ಆ ಪದ್ಧತಿಯನ್ನ ನಂಬ್ತಾರೆ, ಕೆಲವೊಬ್ರು ನಂಬೋದಿಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಹಾಗೆ ಫಂಕ್ಷನ್ ಬಗ್ಗೆ ಮಾತಾಡುವಾಗ ಅಕ್ಕಪಕ್ಕದವರಾಗ್ಲಿ ಅಥವಾ ರಿಲೇಷನ್ಸ್ ಗಳಲ್ಲಿ ನಿಮ್ ತವ್ರ ಮನೆಯವರು ಏನ್ ಮಾಡಿದ್ರು ಅಂತ ಕೇಳ್ತಾರೆ ಹೊರತು ಬೇರೆಯವರು ಏನ್ ಮಾಡಿದ್ರು ಅಂತ ಕೇಳೋದಿಲ್ಲ. ತವ್ರ ಮನೆಯವರು ಏನೇ ಮಾಡಿರ್ಲಿ ಅದನ್ನ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವಾಗ 25 ವರ್ಷದ ಎನ್ವರ್ಸರಿ ಏನಿದೆ ಅಲ್ವಾ ನಮ್ಮ ಅಕ್ಕಂದು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ನಾವೆಲ್ಲರೂ ಕೂಡ ಬಟ್ಟೆಯನ್ನ ಒಯ್ದ್ರು ಕೂಡ ಅವ್ರ ಕೈಯಲ್ಲೇ ಕೊಟ್ಟಿರ್ತೀವಿ, ನೀವೇ ಮಾಡಿ ಅಂತ. ನಾವ್ಯಾರು ಕೂಡ ಮುಂದಕ್ಕೆ ಹೋಗೋದಿಲ್ಲ. ನಮ್ಮ ಹಿರಿಯಕ್ಕ ಕೂಡ ಮಾಡ್ತಾರೆ, ಆದ್ರೆ ನಾನು ಆದಷ್ಟು ಮುಂದಕ್ಕೆ ಹೋಗೋದಿಲ್ಲ ಮಾಡೋದಕ್ಕೆ. ಆದ್ರೆ ಇವಾಗ ಸ್ವಲ್ಪ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಧೈರ್ಯ ಕೂಡ ಬರ್ತಾ ಇದೆ. ಹಾಗಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಏನಾದ್ರೂ ಇದ್ದಾಗ ನಾವು ಆದಷ್ಟು ಮುಂದೆ ಇದ್ದು ಮಾಡ್ತಾ ಹೋದ್ರೆ ನಮಗೂ ಕೂಡ ಧೈರ್ಯ ಬರುತ್ತೆ. ಹಾಗೆ ಅದರಲ್ಲಿ ತಪ್ಪಾದ್ರೆ ಮನೆಯವರು ಹೇಳಿದ್ರೆ ಏನು ಅನ್ಸೋದಿಲ್ಲ. ಹೊರಗಡೆ ಹೋದಾಗ ಮಾಡ್ಲೇಬೇಕು ಅಂತ ಅನಿವಾರ್ಯ ಬಂದಾಗ ಮಾಡಿದಾಗ ಏನಾದ್ರೂ ತಪ್ಪಾದ್ರೆ ಎಲ್ರೂ ಕೂಡ ನಗುವಾಗ ನಮ್ಗೆ ತುಂಬಾ ಫೀಲ್ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಎಲ್ಲದರಲ್ಲೂ ಮೊದ್ಲಿನಿಂದಲೇ ಮುಂದಿದ್ರೆ ಧೈರ್ಯ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮನೆ ಹೆಣ್ಮಕ್ಳನ್ನ ಸೀರೆ ಮಾಡ್ತಾ ಇದ್ದಾರೆ.
ಇವಾಗ ತುಂಬಾ ನಗ್ತಾ ಇದ್ದಾರಲ್ವಾ, ಯಾಕೆ ಅಂತಂದ್ರೆ ನಮ್ಮ ಅಕ್ಕನ ಅತ್ತೆ ಏನಂದ್ರು ಅಂದ್ರೆ, ನಮ್ಮ ಮಕ್ಕಳು ಯಾವತ್ತೂ ಕೂಡ ವರದಕ್ಷಿಣೆಯನ್ನ ಕೇಳಿಲ್ಲ, ಹಾಗೆ ಯಾವತ್ತೂ ಕೂಡ ಅತ್ತೆ ಮಾವನನ್ನ ಸತಾಯಿಸಿಲ್ಲ ಅಂತ ಅಂದ್ರು. ಅವಾಗ ನಾನಂದೆ, ನಮ್ಮ ಅಕ್ಕಂದಿರು ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ, ಹಾಗಾಗಿ ವರದಕ್ಷಿಣೆ ಕೇಳಲಿಲ್ಲ ಅಂತ ನಾನು ಕೂಡ ನಕ್ದೆ ಅಷ್ಟೇ. ಹಾಗಾಗಿ ಎಲ್ರು ನಗ್ತಾ ಇದ್ರು. ರಿಯಲ್ ವಾಯ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬಹುದಾಗಿತ್ತು, ಆದ್ರೆ ಎಲ್ರು ಕೂಡ ಒಂದೇ ಸಲ ಮಾತಾಡೋದು, ಈ ತರ ರಶ್ ಇದ್ದಾಗ ವಾಯ್ಸ್ ಚೆನ್ನಾಗಿ ಕೇಳಿಸೋದಿಲ್ಲ, ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಇವಾಗ ಹುಡಿ ಅಕ್ಕಿಯನ್ನ ಹಾಕ್ತಾ ಇದ್ದಾರೆ, ನೋಡಬಹುದು. ಕೆಲವೊಂದು ಪದ್ಧತಿಗಳನ್ನ ಮಾಡಬೇಕು ಅಂತಂದ್ರೆ ಅದರದೇ ಆದಂತಹ ರೂಲ್ಸ್ಗಳು ಇರುತ್ತೆ, ಹಾಗಾಗಿ ಯಾರಿಗೆ ಚೆನ್ನಾಗಿ ಪದ್ಧತಿ ಗೊತ್ತಿರುತ್ತೋ ಅವರನ್ನ ಮಾಡೋದಕ್ಕೆ ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಗೊತ್ತಿಲ್ಲದೇನೆ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳೋದಕ್ಕೆ ಹೋಗ್ಬಾರ್ದು. ಯಾರಿಗೆ ಅದನ್ನ ಚೆನ್ನಾಗಿ ಗೊತ್ತಿರುತ್ತೋ ಅವರು ಅದನ್ನ ಮಾಡ್ತಾ ಇರ್ತಾರೆ. ಇವಾಗ ಹುಡಿ ಅಕ್ಕಿಯನ್ನ 5 ಜನ ಹಾಕ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಕೂಡ 2 ಪಾರ್ಟ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತುಂಬಾ ಲಾಂಗ್ ವಿಡಿಯೋ ಇರುತ್ತೆ, ಹಾಗಾಗಿ ನಿಮಗೂ ಕೂಡ ನೋಡೋದಕ್ಕೆ ಸಮಯ ಸಿಗಬೇಕು ಅಲ್ವಾ. ಹಾಗೆ ನೆಕ್ಸ್ಟ್ ಪಾರ್ಟ್ ಕೂಡ ನೋಡಬೇಕು ಅಂತಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಪಾರ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಇಲ್ಲಿ ಫಸ್ಟ್ ಟೈಮ್ ಹುಡಿ ಅಕ್ಕಿಯನ್ನ ಹಾಕ್ತಾರೆ ಅಲ್ವಾ, ಆ ಹುಡಿ ಅಕ್ಕಿಯನ್ನ ಒಂದೇ ದಿವಸ ಅದನ್ನ ಅನ್ನ ಮಾಡ್ಬೇಕಂತೆ. ಮಾಡಿ 5 ಜನ ಮುತ್ತೈದೆಯರನ್ನ ಕುಂಕುಮ ಹಚ್ಚಿ ಊಟಕ್ಕೆ ನೀಡಬೇಕು. ಅದಾದ ನಂತರ ಬೇರೆಯವರೆಲ್ಲರೂ ಕೂಡ ಊಟ ಮಾಡಬಹುದು. ಹಾಗಾಗಿ ಇದಿಷ್ಟು ಕೂಡ ಒಂದೇ ದಿವಸ ಮಾಡಬೇಕು. ನೆಕ್ಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಮಾಡಿದ್ರೆ ನಡೆಯುತ್ತೆ. ಹಾಗೆ ಫಸ್ಟ್ ಟೈಮ್ ಹಾಕಿದಾಗ ರಾತ್ರಿ ಕೂಡ ಅನ್ನ ಉಳಿಬಾರ್ದು ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ದೀರಾ, ಹಾಕಿದ ನಂತರ ಲಾಸ್ಟ್ ಅಲ್ಲಿ ಈ ತರ 5 ಸಲ ಇಟ್ಟು ಅದನ್ನ ನಮಸ್ಕಾರ ಮಾಡ್ತಾರೆ. ನಿಮ್ ಕಡೆ ಕೂಡ ಇದನ್ನ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೀರೆಯನ್ನ ಗಂಟು ಹಾಕ್ತಾ ಇದ್ದಾರೆ ಅಲ್ವಾ. ಯಾಕೆ ಅಂತಂದ್ರೆ ಇದನ್ನ ಹುಡಿ ಅಕ್ಕಿ ಯಾವ ದಿವಸ ಅಡಿಗೆಯನ್ನ ಮಾಡ್ತಾರಲ್ವಾ ಅವತ್ತಿನ ದಿವಸ ಈ ಗಂಟನ್ನ ಬಿಚ್ಚಬೇಕು ಅಂತ ಹೇಳ್ತಾ ಇದ್ರು. ಇದಾದ ನಂತರ ಲಾಸ್ಟ್ ಒಂದು ಇನ್ನು ಪ್ರಾಕ್ಟೀಸ್ ಮಾಡ್ಬೇಕಂತೆ. ವೆಲ್ಕಮ್ ಸಾಂಗ್ ಡ್ಯಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಎಲ್ರು ಕೂಡ ಇಲ್ಲಿ. ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ, ಅವರು ಮೊದ್ಲೇ ಪ್ರಾಕ್ಟೀಸ್ ಮಾಡಿದ್ರು. ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ಜಾಯಿನ್ ಆದ್ವಿ. ಇಲ್ಲಿ ಎಲ್ರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ, ನೋಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫೈನಲ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.